ಇವತ್ತು ನಾನು ಫಿಶ್ ಫ್ರೈ ಮಾಡಲಿಕ್ಕೆ ಮನೆಯಲ್ಲೇ ಮಸಾಲಾನ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ. ಹೊರಗಡೆಯ ಪ್ಯಾಕೆಟ್ ಮಸಾಲೆಗಿಂತ ಈ ಥರ ಮನೆಯಲ್ಲಿ ಮಾಡಿಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ. ಹಾಗೂ ನಿಮಗೆ ಹೊರಗಡೆ ಪ್ರತಿ ಸಲ ಪ್ಯಾಕೆಟ್ಗೆ ಹಣ ಹಾಕೋದು ಕಡಿಮೆ ಆಗುತ್ತೆ. ಒಮ್ಮೆ ಈ ಥರ ಇದನ್ನು ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ನಿಮಗೆ ಈ ಮಸಾಲಾನ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ಇವಾಗ ನಾನು ಇದನ್ನು ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಡು ಹೋಗ್ತೀನಿ. ಮೊದಲಿಗೆ ನಾನಿಲ್ಲಿ ಒಂದು 10-15 ಬ್ಯಾಡಗಿ ಮೆಣಸನ್ನು ಒಂದು ಸ್ವಲ್ಪ ಹದ ಬಿಸಿ ನೀರಲ್ಲಿ ನಾನು ನೆನೆ ಹಾಕಲಿಕ್ಕೆ ಇಟ್ಟಿದ್ದೀನಿ. ನಾನು ಒಂದು ಅರ್ಧ ಗಂಟೆ ನೆನೆ ಹಾಕಲಿಕ್ಕೆ ಇಟ್ಟಿದ್ದೀನಿ. ಇದು ಸ್ಮೂತ್ ಆದರೆ ನಿಮಗೆ ಪೇಸ್ಟ್ ಕೂಡ ಸ್ಮೂತಾಗಿ ಬರುತ್ತೆ. ಹಾಗಾಗಿ ನಾನಿಲ್ಲಿ ಒಂದು ½ ಇದನ್ನು ನೆನೆ ಹಾಕ್ಕೊಳ್ಳಿಕ್ಕೆ ಇಟ್ಟಿದ್ದೀನಿ. ನಂತರ ನಾನು ಇದಕ್ಕೆ ಬೇರೆ ಸ್ಪೈಸಸನ್ನು ರೆಡಿ ಮಾಡ್ಕೋತೀನಿ. ಇವಾಗ ನಾನಿಲ್ಲಿ 1 ಸ್ಪೂನು ಕೊತ್ತಂಬರಿ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಯಾವುದನ್ನು ನೀವು ಬಿಸಿ ಮಾಡಬೇಕು ಅಂತಿಲ್ಲ, ಹಾಗೆಯೇ ಡೈರೆಕ್ಟ್ ಹಾಕ್ಕೋಬೋದು. ಹಾಗೆ ನಾನಿಲ್ಲಿ ಒಂದು ½ ಸ್ಪೂನ್ ಜೀರಿಗೆ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸಣ್ಣ ಹುಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹುಳಿ ಬೇಕಾದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು. ಹಾಗೆ ನಾನು ಇಲ್ಲಿ ಸಣ್ಣ ತುಂಡು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿನ ಹಾಕ್ಕೊಂಡ ನಂತರ ಒಂದು 6-7 ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ½ ಸ್ಪೂನು ಅರಶಿನ ಪುಡಿನ ಹಾಕ್ಕೊಂಡೆ. ಹಾಗೆ ಒಂದು ½ ಸ್ಪೂನು ಗರಂ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ಬೇಡ ಅಂತ ಇದ್ದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಒಂದು ½ ಸ್ಪೂನ್ ಸಾಕಾಗುತ್ತೆ. ನಂತರ ನಾನಿವಾಗ ಇದಕ್ಕೆ ಆವಾಗಲೇ ನೆನೆ ಹಾಕಿದಂಥ ಮೆಣಸನ್ನು ಹಾಕ್ಕೊಂಡಿದ್ದೀನಿ. ನೋಡ್ಬೋದು, ಮೆಣಸು ತುಂಬ ಸ್ಮೂತಾಗಿ ಆಗಿದೆ. ಇದನ್ನು ನಾನಿವಾಗ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಗ್ರೈಂಡ್ ಮಾಡಿಕೊಂಡು ಚೆನ್ನಾಗಿ ಇದು ಪೇಸ್ಟ್ ಥರ ಬರಬೇಕಿದೆ, ಇನ್ನೂ ಸಾಫ್ಟ್ ಆಗಬೇಕು. ಇವಾಗ ನಾನು ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋತೀನಿ. ನಿಮಗೆ ಅದು ತರಿಯಾಗಿರಬಾರ್ದು ಮಸಾಲ. ತರಿಯಾಗಿ ಮಸಾಲ ಇದ್ದರೆ ಅದು ಫಿಶ್ಗೆ ಬೇಗ ಅಂಟ್ಕೊಳ್ಳಲ್ಲ, ಬಿಟ್ಕೊಳ್ಳುತ್ತೆ ಎಣ್ಣೆಯಲ್ಲಿ. ಹಾಗಾಗಿ ಆದಷ್ಟು ನೀವು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಬಟ್ ಪೇಸ್ಟನ್ನು ನೀವು ತುಂಬ ನೀರು ಮಾಡಬೇಡಿ, ಸ್ವಲ್ಪ ದಪ್ಪನೇ ಇರಲಿ. ಇವಾಗ ನಾನಿಲ್ಲಿ ಫಿಶನ್ನು ಕೂಡ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಸ್ವಲ್ಪ ಭಾಗ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಮಸಾಲ ಮೀನಿಗೆ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಹಾಗಾಗಿ ನಾನು ಈ ಥರ ಎಲ್ಲ ಮೀನಿಗೂ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನಾನಿವಾಗ ಒಂದು ಪ್ಲೇಟಿಗೆ ಆವಾಗಲೇ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಂಥ ಮಸಾಲಾನ ಹಾಕ್ಕೊಳ್ತೀನಿ. ಮಸಾಲಾನ ಹಾಕೊಂಡ ನಂತರ ಇದಕ್ಕೆ ಇನ್ನೂ ಕೆಲವು ಇಂಗ್ರೀಡಿಯೆಂಟ್ನ ಹಾಕ್ಕೋಬೇಕು. ಹಾಗಾಗಿ ನೀವು ಮಸಾಲಾನ ಎಷ್ಟು, ಇವಾಗ ಇದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ, ಇಷ್ಟಿದ್ರೆ ಸಾಕು. ನೀವು ಇದಕ್ಕೆ ಮತ್ತೆ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಯಾಕಂದರೆ ಫಿಶಲ್ಲೂ ಸ್ವಲ್ಪ ನೀರಿರುತ್ತೆ. ಹಾಗಾಗಿ ನೀರನ್ನು ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ. ನಂತರ ನಾನಿವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನು ಮೈದಾನ ಹಾಕ್ಕೊಳ್ತಾ ಇದ್ದೀನಿ. ಮೈದಾ ಹಾಕೋದ್ರಿಂದ ಮೀನಿಗೆ ಚೆನ್ನಾಗಿ ಮಸಾಲ ಅಂಟ್ಕೊಳ್ಳುತ್ತೆ. ಹಾಗಾಗಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಕಾರ್ನ್ಫ್ಲೋರ್ನ ಹಾಕ್ಕೊಂಡಿದ್ದೀನಿ. ಕಾರ್ನ್ಫ್ಲೋರ್ನ ಹಾಕ್ಕೊಂಡ ನಂತರ ನಾನು ಇದಕ್ಕೆ ರುಚಿಗೆ ಸಾಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ನೀವೊಂದು ಅಂದಾಜಿಗೆ ಉಪ್ಪನ್ನು ಹಾಕ್ಕೊಳ್ಳಿ. ಮತ್ತು ಬೇಕು ಅಂತಿದ್ರೆ ಸ್ವಲ್ಪ ಮಸಾಲಕ್ಕೆ ಹಾಕ್ಕೊಳ್ಳಿ ಮೀನು ಮಿಕ್ಸ್ ಮಾಡೋ ಮೊದಲು. ಇವಾಗ ಇದನ್ನು ನಾನು ಮೈದಾ, ಕಾರ್ನ್ಫ್ಲೋರ್ ಹಾಗೆ ಉಪ್ಪು ಚೆನ್ನಾಗಿ ಇದನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಮಸಾಲದ ಜೊತೆ ಮಿಕ್ಸ್ ಆಗಬೇಕು, ಯಾವುದೇ ಗಂಟಾಗಿರಬಾರ್ದು. ಇವಾಗ ನೋಡ್ಬೋದು ನೀವು ಮಸಾಲದ ಜೊತೆ ಕಾರ್ನ್ಫ್ಲೋರ್, ಮೈದಾ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಥರ ಇಷ್ಟು ಮಿಕ್ಸ್ ಆದರೆ ಸಾಕು. ಇದಕ್ಕೆ ನೀವು ಇನ್ನು ನೀರು ಹಾಕ್ಕೊಳ್ಳಿಕ್ಕೆ ಏನು ಹೋಗಬೇಡಿ. ನಂತರ ನಾನಿವಾಗ ಮೀನನ್ನು ಮಸಾಲದ ಜೊತೆ ಮಿಕ್ಸ್ ಮಾಡ್ಕೋತೀನಿ. ಈ ಥರ ಮೀನಿಗೆ ಮಸಾಲ ಚೆನ್ನಾಗಿ ಹತ್ಕೋಬೇಕು. ಚೆನ್ನಾಗಿ 2 ಸೈಡ್ ಕೂಡ ಚೆನ್ನಾಗಿ ಮಸಾಲಾನ ಮ್ಯಾರಿನೇಟ್ ಮಾಡ್ಕೊಳ್ಳಿ. ಮಸಾಲಾನ ಚೆನ್ನಾಗಿ ಎಲ್ಲ ಮೀನಿಗೂ ಹಾಕೊಂಡ ನಂತರ ಇದನ್ನು ನಾನು ಒಂದು 1 ಅವರ್ ಹಾಗೆ ಮಸಾಲ ಎಳ್ಕೊಳ್ಳಿಕ್ಕೆ ಬಿಡ್ತೀನಿ. ಅಟ್ಲೀಸ್ಟ್ ನೀವು ಒಂದು 1 ಅವರ್ ಮಸಾಲ ಎಳ್ಕೊಳ್ಳಿಕ್ಕೆ ಬಿಟ್ಟರೆ ತುಂಬ ಮೀನಿಗೆ ಟೇಸ್ಟ್, ಮಸಾಲ ಎಲ್ಲ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಹಾಗಾಗಿ ನಾನು ಮೀನಿಗೆ ಮಸಾಲ ಹಾಕಿಬಿಟ್ಟು ಒಂದು 1 ಅವರ್ ಆದ ನಂತರ ಇದನ್ನು ನಾನು ಫ್ರೈ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಳ್ತೀನಿ. ಇವಾಗ ಆಲ್ರೆಡಿ 1 ಅವರ್ ಆಗಿದೆ. 1 ಅವರ್ ಆದ ನಂತರ ನಾನಿಲ್ಲಿ ಒಂದು ಪ್ಯಾನ್ ತಗೊಂಡಿದ್ದೀನಿ. ಪ್ಯಾನಿಗೆ ನಾನು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಿದ್ದೀನಿ. ನೀವು ಯಾವ ಎಣ್ಣೆನೂ ಬೇಕಾದರೆ ಯೂಸ್ ಮಾಡ್ಕೋಬೋದು. ನಂತರ ನಾನಿಲ್ಲಿ ಪರಿಮಳಕ್ಕೆ 1 ಎಸಳು
ಒಗ್ಗರಣೆ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಡ ಅಂತ ಇದ್ದರೆ ಸ್ಕಿಪ್ ಮಾಡ್ಕೋಬೋದು. ಒಂದು ಸ್ವಲ್ಪ ಒಳ್ಳೆ ಫ್ರೇಗ್ರೆನ್ಸ್ ಬರುತ್ತೆ, ಹಾಗಾಗಿ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಮೀನನ್ನು ನಾನು ಹಾಕ್ಕೊಂಡಿದ್ದೀನಿ. ಮೇಲ್ಗಡೆ ನಿಮಗೆ ಮಸಾಲ ಸ್ವಲ್ಪ ಜಾಸ್ತಿ ಬೇಕು ಅಂತ ಇದ್ದರೆ ಸ್ಪೂನಲ್ಲಿ ನೀವು ಈ ಥರ ಹಾಕ್ಕೋಬೋದು. ಈ ಥರ ಹಾಕ್ಕೊಂಡು ನೀವು ಪದೇ ಪದೇ ಸೌಟಲ್ಲಿ ಮೀನನ್ನು ಆಚೆ ಈಚೆ ತಿರುಗಿಸ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ಮಸಾಲ ಸೌಟಿಗೆ ಹಾಗೆ ಪ್ಯಾನಿಗೆ ಹತ್ಕೊಳ್ಳುತ್ತೆ. ಒಂದು ಸೈಡ್ ಚೆನ್ನಾಗಿ ಫ್ರೈ ಆದ ನಂತರ ನೀವು ಮತ್ತೆ ಅದನ್ನು ತಿರುಗಿಸಿ ಹಾಕಿ ಇನ್ನೊಂದು ಸೈಡಿಗೆ. ಆವಾಗ ಒಂದು ಸೈಡ್ ಕಂಪ್ಲೀಟಾಗಿ ಫ್ರೈ ಆದ ನಂತರ ನಿಮಗೆ ಇನ್ನೊಂದು ಸೈಡು ಪರ್ಫೆಕ್ಟಾಗಿ ಫ್ರೈ ಆಗುತ್ತೆ. ಮತ್ತು ಮೀನನ್ನು ತುಂಬ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಪ್ಯಾನಲ್ಲಿ ಒಂದು 2 ಅಥವಾ 3 ಮೀನನ್ನು ಹಾಕ್ಕೊಂಡ್ರೆ ಸಾಕು. ಯಾಕಂದರೆ ನಿಮಗೆ ಆಚೆ ಈಚೆ ಅದನ್ನು ಮಗಚಿ ಹಾಕಲಿಕ್ಕೂ ಕಷ್ಟ ಆಗುತ್ತೆ. ಮಸಾಲಾನು ಎಲ್ಲನೂ ಸೌಟಲ್ಲೇ ಹತ್ಕೊಳ್ಳುತ್ತೆ. ಹಾಗಾಗಿ ಇವಾಗ ನೀವು ನೋಡ್ಬೋದು, ಒಂದು ಸೈಡ್ ಫುಲ್ ಚೆನ್ನಾಗಿ ಫ್ರೈ ಆದ ನಂತರ ಇನ್ನೊಂದು ಸೈಡ್ ಫ್ರೈ ಆಗ್ತಾ ಇದೆ. ಇವಾಗ 2 ಸೈಡ್ ಕೂಡ ಫ್ರೈ ಆಗಿದೆ, ಪರ್ಫೆಕ್ಟಾಗಿ ಫ್ರೈ ಆಗಿದೆ, ನೀವು ನೋಡ್ಬೋದು. ಈ ಥರ ಫ್ರೈ ಆದ ನಂತರ ನೀವು ಅದನ್ನು ಸರ್ವ್ ಮಾಡ್ಬೋದು. ಇದು ನಿಮಗೆ ಕ್ವಿಕ್ಕಾಗಿಯೂ ಆಗುತ್ತೆ ಹಾಗೂ ತುಂಬ ಟೇಸ್ಟಾಗಿಯೂ ಇರುತ್ತೆ. ನೀವು ಒಮ್ಮೆ ಮನೆಯಲ್ಲೇ ಈ ಥರ ಮಸಾಲ ಮಾಡಿ ನೋಡಿ, ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ.